ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋನಿಶಾಸ್ ಕಿಚನ್. ಇವತ್ತಿನ ರೆಸಿಪಿ ಬೆಣ್ಣೆ ಮುರುಕು. ದಿಢೀರನ್ನೇ ಚಕ್ಲಿ ತಿನ್ನಬೇಕು ಅನಿಸಿದರೆ ಈ ರೆಸಿಪಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಕ್ವಿಕ್ ರೆಸಿಪಿ. ಫಸ್ಟ್ ನಾನು ಒಂದು ಬೌಲ್ ತೊಗೊತಾ ಇದ್ದೀನಿ. ಅದಕ್ಕೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು, ಅಂದರೆ ಬೋಂಡ ಮಾಡ್ತೀವಲ್ಲ ಆ ಹಿಟ್ಟು, ಕಡಲೆ ಹಿಟ್ಟು. ಒಂದು 1/4 ಕಪ್ಪಷ್ಟು ಕಡಲೆನ ನಾವು ಗ್ರೈಂಡ್ ಮಾಡ್ಕೊಬೇಕು, ಪೌಡ್ರ್ ಮಾಡ್ಕೊಬೇಕು. ನೋಡಿ, 1/4 ಕಪ್ಪಷ್ಟು ಕಡಲೆನ ಗ್ರೈಂಡ್ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಅಜ್ವಾನದ ಕಾಳು, 1 ಸ್ಪೂನಷ್ಟು ಸಾಲ್ಟ್, ನಾನು ಇಲ್ಲಿ 2 ಚಮಚ ಅಷ್ಟು ಬೆಣ್ಣೆನ ಕರಗಿಸ್ಕೊಂಡು ಹಾಕ್ತಾಯಿದ್ದೀನಿ, ಹಂಗೆ ಹಾಕ್ತಾಯಿಲ್ಲ. ಸ್ವಲ್ಪ ಗಟ್ಟಿ ಇತ್ತು, ಅದಕ್ಕೋಸ್ಕರ ಕರಗಿಸ್ಕೊಂಡು ಹಾಕ್ತಾಯಿದ್ದೀನಿ. ಇದು ಬೆಣ್ಣೆ ಮುರುಕಾಗಿರೋದ್ರಿಂದ ಬೆಣ್ಣೆನೇ ಸ್ವಲ್ಪ ಜಾಸ್ತಿ ಹಾಕಬೇಕು, ಹಂಗೆ ತುಂಬ ಚೆನ್ನಾಗುತ್ತೆ ತಿನ್ನೋದಕ್ಕೋಸ್ಕರ. ನೋಡಿ, ಬೆಣ್ಣೆ ಹಾಕಿ ನೀಟಾಗಿ ಕಲಸಿ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಬೇಕು, ನೀರು ಹಾಕಬಾರ್ದು. ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೋಡಿ, ಈ ಥರ ಉಂಡೆ ಆದರೆ ಈ ಥರ ಆಗಬೇಕು. ಉಂಡೆ ಕಟ್ಟಿದ್ರೇ ಅವಾಗ ಕರೆಕ್ಟಾಗಿದೆ ಬೆಣ್ಣೆ ಅಂತ. ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿನದಕ್ಕೆ ನೀಟಾಗಿ ಕಲಿಸ್ಕೊಳ್ಬೇಕು. ನೋಡಿ, ಈ ಥರ ಹಿಟ್ಟು ಕಲಿಸ್ಕೊಂಡಿದ್ದೀನಿ, ರೆಡಿ ಆಯಿತು. ನೆಕ್ಸ್ಟ್ ನಾನು ಚಕ್ಲಿ ಒಳ್ಳು ತೊಗೊತಾ ಇದ್ದೀನಿ. ನೋಡಿ, ರೆಡಿ ಆಯಿತು. ಫಸ್ಟಿಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಚಕ್ಲಿ ಒಳ್ಳಿಂದ ಒತ್ತಿದ್ರೆ ಆಯಿತು ಬೆಣ್ಣೆ ಮುರುಕು. ತುಂಬ ಈಸಿ ಇದು. ಚಕ್ಲಿ ತಿನ್ನಬೇಕು ಅನಿಸಿದ್ರೆ ಟ್ರೈ ಮಾಡಿ, ಮನೆಯಲ್ಲಿ ಬೇಗ ಆಗುತ್ತೆ. ಸಂಜೆ ಸ್ನ್ಯಾಕ್ಸಿಗಂತೂ ತುಂಬ ಈಸಿ. ನೋಡಿ ಇಷ್ಟೇ. ಇದಕ್ಕೆ ಖಾರದ ಪುಡಿ ಏನು ಹಾಕೋಗಿಲ್ಲ, ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ. ಬೆಣ್ಣೆ ಮುರುಕಾಗಿರೋದ್ರಿಂದ ಇದಕ್ಕೆ ಖಾರದ ಪುಡಿ ಹಾಕಿಲ್ಲ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಇಷ್ಟೇ, ರೆಡಿ ಆಯಿತು ಬೆಣ್ಣೆ ಮುರುಕು. ಪ್ಲೀಸ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.